ಸಂಗೊಳ್ಳಿ ರಾಯಣ್ಣ ಚಿತ್ರ ನೋಡೋದಕ್ಕೆ ಬಂದಿರುವಂತ ಫ್ಯಾನ್ಸ್ ಗರಂ ಆಗಿದ್ದಾರೆ. ಬುಕ್ ಮೈ ಶೋನಲ್ಲಿ ಹೌಸ್ಫುಲ್, ಥಿಯೇಟರ್ ನೋಡಿದ್ರೆ ಖಾಲಿ ಖಾಲಿ ಇದೆ. ಥಿಯೇಟರ್ಗೆ ಬಂದಂತ ದರ್ಶನ್ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಸಿನಿಮಾಗೆ ನಿರೀಕ್ಷೆಗೆ ತಕ್ಕಂತೆ ಜನ ಬಂದಿಲ್ಲ, ಅಭಿಮಾನಿಗಳಿಗೆ ಸರಿಯಾದಂತ ಮಾಹಿತಿಯನ್ನೇ ನೀಡಿಲ್ಲ ಅನ್ನೋದಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಬುಕ್ ಮೈ ಶೋ ಫೇಕ್ ಅಂತ ದರ್ಶನ್ ಫ್ಯಾನ್ಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದರ್ಶನ್ರ ಒಂದಾದ ನಂತರ ಒಂದು ಸಿನಿಮಾಗಳು ರೀ ರಿಲೀಸ್ ಆಗ್ತಾ ಇದ್ದಾವೆ, ನಾವು ಗಮನಿಸದ ಹಾಗೆ. ಇದೀಗ ಸಂಗೊಳ್ಳಿ ರಾಯಣ್ಣ ಕೂಡ ರೀ ರಿಲೀಸ್ ಆಗಿದೆ. ಆದ್ರೆ ಅದನ್ನ ನೋಡೋದಕ್ಕೆ ಬಂದಿರುವಂತಹ ಫ್ಯಾನ್ಸ್ ಗರಂ ಆಗಿದ್ದಾರೆ. ಬುಕ್ ಮೈ ಶೋನಲ್ಲಿ ನೋಡಿದ್ರೆ ಹೌಸ್ಫುಲ್ ಅಂತ ತೋರಿಸ್ತಾ ಇದೆ, ಆದ್ರೆ ಥಿಯೇಟರ್ ಒಳಗೆ ಬಂದ್ರೆ ಖಾಲಿ ಖಾಲಿ ಇದೆ ಥಿಯೇಟರ್. ಹೀಗಂತ ದರ್ಶನ್ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾರಣ ಅಂತ ಹೇಳಿದ್ರೆ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಸಿನಿಮಾ ರೀ ರಿಲೀಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸರಿಯಾದಂತ ಮಾಹಿತಿಯನ್ನೇ ನೀಡಿಲ್ಲ. ಈ ಹಿಂದೆ ರೀ ರಿಲೀಸ್ ಆದಂತ ಸಿನಿಮಾಗಳು ರೀ ರಿಲೀಸ್ ಆಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಫ್ಯಾನ್ಸ್ಗೆ ತಲುಪಿತ್ತು. ಹಾಗಾಗಿ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ರು. ಆದ್ರೆ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಸಿನಿಮಾ ರೀ ರಿಲೀಸ್ ಮಾಡಬೇಕಾದ್ರೆ ಸಿನಿಮಾಗೆ ನಿರೀಕ್ಷೆಗೆ ತಕ್ಕಂತೆ ಜನ ಬಂದಿಲ್ಲ. ಕಾರಣ ಬುಕ್ ಮೈ ಶೋನಲ್ಲಿ ಎಲ್ಲ ಹೌಸ್ಫುಲ್ ಅಂತ ತೋರಿಸ್ತಾ ಇದೆ, ಥಿಯೇಟರ್ ಮಾತ್ರ ಖಾಲಿ ಖಾಲಿ ಹೊಡಿತಾ ಇದೆ. ಬುಕ್ ಮೈ ಶೋ ಆಪೇ ಫೇಕ್ ಅಂತ ಇದೀಗ ದರ್ಶನ್ ಫ್ಯಾನ್ಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ವಿಜುವಲ್ಸ್ ಅನ್ನ ಕೂಡ ನಾವು ತೋರಿಸ್ತಾ ಇದೀವಿ. ಬುಕ್ ಮೈ ಶೋನಲ್ಲಿ ಅದು ಹೌಸ್ಫುಲ್ ಅಂತ ತೋರಿಸ್ತಾ ಇದೆ, ಟಿಕೆಟ್ಸ್ಗಳು ಅವೈಲೇಬಲ್ ಇಲ್ಲ ಅಂತ. ಆದ್ರೆ ಥಿಯೇಟರ್ನ ದೃಶ್ಯಗಳು ನೋಡಿ ಎಲ್ಲ ಖಾಲಿ ಖಾಲಿ ಇದೆ, ಅಲ್ಲಲ್ಲಿ ಒಂದಿಬ್ರು ಕೂತ್ಕೊಂಡಿದ್ದಾರೆ, ಬಿಟ್ರೆ ಥಿಯೇಟರ್ಗಳು ಖಾಲಿ ಇದೆ. ಇದಕ್ಕೆ ಕಾರಣ ಸರಿಯಾದಂತ ಪ್ರಚಾರ ಕೊಟ್ಟಿಲ್ಲ, ದರ್ಶನ್ ಫ್ಯಾನ್ಸ್ಗೆ ಮಾಹಿತಿ ಕೂಡ ಹೋಗಿಲ್ಲ. ಬುಕ್ ಮೈ ಶೋ ಆಪೇ ಫೇಕ್ ಇದೆ. ಸೊ ಇದರಿಂದಾಗಿನೇ ಇಷ್ಟೆಲ್ಲ ಗೊಂದಲ ಕ್ರಿಯೇಟ್ ಆಗಿದೆ, ಥಿಯೇಟರ್ಗೆ ಜನ ಬರೋದಕ್ಕೆ ಆಗಿಲ್ಲ ಅನ್ನುವಂತ ಆಕ್ರೋಶವನ್ನ ಫ್ಯಾನ್ಸ್ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೀ ರಿಲೀಸ್ಗೆ ಕಿಡಿಕಾರಿದ್ದಾರೆ ದರ್ಶನ್ ಅಭಿಮಾನಿಗಳು. ರೀ ರಿಲೀಸ್ ಮಾಡಿರೋದಕ್ಕೇನೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತ ಹೇಳಿದ್ರೆ ಚಿತ್ರದ ಪ್ರಮೋಷನ್ ಅನ್ನ ಸರಿಯಾಗಿ ಮಾಡಿಲ್ಲ ಅನ್ನೋದು ಫ್ಯಾನ್ಸ್ ಮಾಡ್ತಾ ಇರುವಂತ ಆರೋಪ. ರೀ ರಿಲೀಸ್ ಅನ್ನೋ ಮ್ಯಾಟರ್ ಯಾರಿಗೂ ಗೊತ್ತಾಗಿಲ್ಲ. ನವಗ್ರಹ ಚಿತ್ರದಂತೆ ಈ ಚಿತ್ರದ ಅಪ್ಡೇಟ್ ಅನ್ನ ಕೊಡಬೇಕಿತ್ತು, ಕೊಟ್ಟಿಲ್ಲ. ಇನ್ನು ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗಿನ್ ಅಭಿಮಾನಿಗಳನ್ನ ಮಾತನಾಡಿಸಿದ್ದಾರೆ. ಅವ್ರೇನ್ ಹೇಳಿದ್ರು ಬನ್ನಿ ಕೇಳೋಣ. ಸಹಜವಾಗಿ ದರ್ಶನ್ ಅವರ ಸಿನಿಮಾಗಳು ರೀ ರಿಲೀಸ್ ಆಗುತ್ತೆ ಅಂದ್ರೆ ಹೌಸ್ಫುಲ್ ಅನ್ನುವಂತ ಒಂದು ಕುತೂಹಲ ಇರ್ತದೆ. ಸಿನಿಮಾ ಟಿಕೆಟ್ ಸಿಗುತ್ತೆ ಅಲ್ವಾ ಅನ್ನೋದು. ಥಿಯೇಟರ್ ಮಾತ್ರ ಸದ್ಯಕ್ಕೆ ಖಾಲಿ ಇದೆ. ಸೊ ಒಂದ್ ರೀತಿ ಎಲ್ಲೋ ಅಭಿಮಾನಿಗಳಿಗೆ ಬೇಸರ ಆಗಿದೆ. ಏನ್ ಸಮಸ್ಯೆ ಆಗ್ತಿದೆ ಹೇಗೆ ಅಂತ. ಎಷ್ಟೋ ಸಲ ಕರಿಯ ಸಿನಿಮಾ ಆಗಿರ್ಬೋದು, ನವಗ್ರಹ ಸಿನಿಮಾ ಆಗಿರ್ಬೋದು, ಎಷ್ಟೋ ಜನ ವಾಪಸ್ ಹೋಗಿದ್ದಾರೆ. ಟಿಕೆಟ್ ಸಿಗ್ದಾನೆ ನಿಂತು ನೋಡಕ್ ಜಾಗ ಇಲ್ದಾನೆ ವಾಪಸ್ ಹೋಗಿದ್ದಾರೆ. ಅದೇ ಬೈಕ್ ಯಾರು ಬಂದು ನೋಡಿ ಹೌಸ್ಫುಲ್ ತೋರಿಸ್ತಾ ಇದೆ, ಹೌಸ್ಫುಲ್ ತೋರಿಸ್ತಾ ಇದೆ. ಜನ ನೋಡಿ ಈಗ ನೀವು ಇದು ಹೇಳ್ತಾ ಇದೀನಿ, ನಿಜವಾಗ್ಲೂ ಫೇಕ್ ಇದು. ಈ ತರ ಮಾಡೋದು ದೇವರಾಣೆ ಹೇಳ್ತಾ ಇದೀನಿ. ನೀವ್ ಏನೇ ಮಾಡಿದ್ರು ಆ ಯಪ್ಪನ್ನ ಯಾವತ್ತೂ ಬೀಳ್ಸೋಕಾಗಲ್ಲ. ಅಭಿಮಾನಿಗಳು ಅವ್ರ ಜೊತೆ ಇರ್ತೀವಿ. ಈಗ ಸಹಜವಾಗಿ ನಿಮಗೆ ಬೇಸರ ಆಗಿರುವಂತದ್ದು ಅಂದ್ರೆ ಸಿನಿಮಾ ಮೇನ್ ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಾ ಇಲ್ಲ, ಅಂದ್ರೆ ಗಾಂಧಿನಗರದ ಪ್ರಮುಖ ಚಿತ್ರಮಂದಿರದಲ್ಲಿ ಸಿನಿಮಾ ರಿಲೀಸ್ ಆಗಿಲ್ಲ ಅನ್ನುವಂಥದ್ದು. ಈಗ ಥಿಯೇಟರ್ ಸಿಗದೆ ಅಂದ್ರೆ ಕನ್ನಡದ ಸಿನಿಮಾಗಳು ಜಾಸ್ತಿ ರಿಲೀಸ್ ಆಗ್ತಾ ಇರುವಂತದ್ದು ಈ ಸಮಸ್ಯೆ ಆಯ್ತು ಅಂತಾನ ಹೆಂಗೆ ಅನ್ನುವಂಥದ್ದು. ಸರ್ ಆಕ್ಚುಲಿ ಒಂದು ಹೇಳ್ಬೇಕು ಅಂದ್ರೆ ಇದು ಡಿ ಬಾಸ್ ಸಿನಿಮಾ ಅಂತ ನೋಡಬೇಡಿ. ಡಿ ಬಾಸ್ ಸಿನಿಮಾ ಬೇಡ, ಇದು ಫ್ಯಾನ್ಸ್ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಇದು ಕನ್ನಡ ಸಿನಿಮಾ. ಪ್ರತಿಯೊಬ್ಬ ಕನ್ನಡಿಗನು ಒಬ್ಬ ವೀರ ಯೋಧನ ಬಗ್ಗೆ ತಿಳ್ಕೊಬೇಕಾದಂಥ ಸಿನಿಮಾ. ನಿನ್ನೆ ಸಂಜೆ 6-6:30ವರೆಗೂ ನೋಡಿದ್ದೀನಿ. ನಾಲ್ಕೇ ಟಿಕೆಟ್ ಖಾಲಿ ಇದೆ ಅಂತ. ಇಲ್ಲಿ ಬಂದಿರೋ ಎಷ್ಟೋ ಜನ ಅಲ್ಲಿ ಸೀಟಲ್ಲಿ ಕೂತಿದ್ದಾಗ ಮಾತಾಡ್ತಿದ್ದಾರೆ. ಇಲ್ಲಿ ಟಿಕೆಟ್ ಬುಕ್ ಆಗ್ಬಿಟ್ಟೈತೆ, ಸಿಗುತ್ತೋ ಇಲ್ವೋ. ಡಿ ಬಾಸ್ ಫಿಲ್ಮ್ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ಎಲ್ಲ ಬ್ಲಾಕಲ್ಲಿ 500,000 ಕೊಟ್ಟು ಆಚೆ ಬಂದು ನೋಡ್ತೀವಿ. ನಾನೇ ನವಗ್ರಹ 500 ರೂಪಾಯಿ ಕೊಟ್ಟು ನೋಡಿದ್ದೀನಿ ಟಿಕೆಟು. ಯಾಕಂದರೆ ರೀ ರಿಲೀಸ್ಗೆ ಇಷ್ಟು ವ್ಯಾಲ್ಯೂ ಇದೆ ಅಂದರೆ ಇದು ಸಿನಿಮಾ ಆಲ್ರೆಡಿ ಬಂದಿದೆ, ಯೂಟ್ಯೂಬಲ್ಲಿದೆ, ಎಲ್ಲರಿಗೂ ಗೊತ್ತಿದ್ದು. ಆದರೂ ಇಷ್ಟು ಜನ ಬಂದಿದ್ದಾರೆ ಅಂತ ಅಂದರೆ ಅದು ಅವ್ರ ಮೇಲಿರೋ ಅಭಿಮಾನ, ಕನ್ನಡದ ಮೇಲಿರೋ ಅಭಿಮಾನ. ಈಗ ನೆಕ್ಸ್ಟ್ 10:30 ಶೋಗೆ ಒಂದೇ ಒಂದು ಟಿಕೆಟ್ ಖಾಲಿ ಇದೆ. ಈ ಕೌಂಟ್ರಲ್ಲಿ ಹೋಗಿ ಕೇಳಿ ಟಿಕೆಟ್ ಇಷ್ಟು ಬುಕ್ ಆಗಿದೆಯಾ. ಮೊನ್ನೆ ಭೈರತಿ ರಣಗಲ್ ನವರಂಗ ಥಿಯೇಟ್ರಿಗೆ ಹೋಗಿದ್ದೀನಿ, ಅರ್ಧ ಥಿಯೇಟ್ರ್ ಜನ ಇದ್ದಾರೆ. ಸೆಕೆಂಡ್ ಡೇ ಅರ್ಧ ಥಿಯೇಟ್ರ್ ಜನ. ಟಿಕೆಟ್ ನೋಡ್ರೆ ಫುಲ್ ಬುಕ್ ಆಗೋಗಿದೆ, ಹೌಸ್ಫುಲ್ ಅಂತ ತೋರಿಸ್ತಾ ಇದೆ. ಯಾಕೆ ಈ ಥರ ಕನ್ನಡ ಸಿನಿಮಾಗಳಿಗೆ ಮಾಡ್ತಿದ್ದೀರಾ? ಸಿನಿಮಾ ಹೋಗಿ ನೋಡಿ, ಎಂಥ ಸಿನಿಮಾ ಗೊತ್ತಾ ಅದು ಭೈರತಿ ರಣಗಲ್. ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಇವತ್ತು ಈ ಸಿನಿಮಾಕ್ಕೋಸ್ಕರ ನಾನು ಡಿ ಬಾಸ್ ಅಭಿಮಾನಿ, ಆದರೆ ಎಲ್ಲ ಸಿನಿಮಾ ನೋಡ್ತೀನಿ. ಮೊನ್ನೆ ಇದು ಭಗೀರ ಸಿನಿಮಾ ಬಂದಾಗೂ ಸೇಮ್ ಪ್ರಾಬ್ಲಮ್. ಇಲ್ಲಿ ಹೌಸ್ಫುಲ್ ತೋರಿಸುತ್ತೆ ಬುಕ್ ಮೈ ಶೋದಲ್ಲಿ, ಅಲ್ಲಿ ನೋಡ್ರೆ ಥಿಯೇಟ್ರಿಗೆ ಅರ್ಧ ಜನ ಇರ್ತಾರೆ. ಯಾಕೆ ಈ ಥರ ಆಗ್ತಾ ಇದೆ? ಇದನ್ನು ಮಾಡ್ತಾ ಇರೋರು ಯಾರು? ಈಗ
ಈಗ ನಿಮಗೆ ಕರೆಕ್ಟಾಗಿ ಮಾಹಿತಿನೇ ಸಿಗ್ತಾ ಇದೆ. ಈಗ ನಿಮಗೆ ಸಹಜವಾಗಿ ಅಂದ್ರೆ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದಾಗ ಒಂದು ಸೆಲೆಬ್ರೇಷನ್ ಇರುತ್ತೆ. ಬಟ್ ಇವತ್ತು ಎಲ್ಲೋ ಆ ಸಂಭ್ರಮ ಕಾಣ್ತಾ ಇಲ್ಲ, ಅಭಿಮಾನಿಗಳ ಸಂಖ್ಯೆ ಕಡಿಮೆ ಇದೆ ಅನ್ನೋಂಥದ್ದು. ನಿಮ್ಮ ಅಸೋಸಿಯೇಷನ್ಗೆ ಒಂದು ಮಾಹಿತಿ ಇರಲಿಲ್ವಾ, ಇದು ವಿತರಕರಿಂದ ಮಾಹಿತಿ ಇರಲಿಲ್ವಾ, ಏನ್ ಸಮಸ್ಯೆ ಆಯ್ತು, ಫೈನಲಿ ಏನ್ ಹೇಳ್ತೀರಿ ಅನ್ನೋಂಥದ್ದು? ಸರ್ ನೋಡಿ, ಇಂಥ ಸಿನಿಮಾಗೆ ಅವಕಾಶ ಕೊಡಿ. ಇನ್ನೆಂಥ ಸಿನಿಮಾಗೆ ಥಿಯೇಟ್ರ್ ತೊಗೊತೀರಾ ನೀವು ಅಲ್ವ? ಇಂಥ ಸಿನಿಮಾ ಕೊಡಬೇಕು, ಜನರಿಗೆ ಮೆಸೇಜ್ ಕೊಡೋಂಥ ಸಿನಿಮಾ ಇದು, ಒಬ್ಬ ಹೋರಾಟಗಾರನ ಸಿನಿಮಾ ಇದು. ಸಂಗೊಳ್ಳಿ ರಾಯಣ್ಣ ಅಂದ್ರೆ ಏನು ಹೇಳಿ, ಆ ಯಪ್ಪನ್ಗಿರೋ ಹೆಸರೇ ಬೇರೆ. ಅಂಥ ಸಿನಿಮಾ ತೊಗೊಂಡು ಬಂದು ಪ್ರಮೋಷನ್ ಮಾಡ್ದಾನೆ ಈ ಥರ ಮಾಡ್ತಾರೆ, ತುಂಬ ಬೇಜಾರಿದೆ. ಆಮೇಲೆ ಇನ್ನೊಂದೇನಂದರೆ ತುಂಬ ಬೇಜಾರಿದೆ ನಿಜವಾಗ್ಲೂ ಈ ಸಿನಿಮಾ ಮಾಡಿದವ್ರಿಗೂ. ಆಮೇಲೆ ಈ ಥರ ಫೇಕ್ ಬುಕ್ ಮೈ ಶೋ ಅಲ್ಲಿ ಈ ಥರ ಫೇಕ್ ತೋರಿಸ್ತಾ ಇರೋದಕ್ಕೂ ತುಂಬ ಬೇಜಾರಿದೆ ಸರ್ ನಮಗೆ. ಸಿನಿಮಾ ಯಾವ ಥಿಯೇಟ್ರಲ್ಲಾದರೂ ಅವರು ರಿಲೀಸ್ ಮಾಡಲಿ, ನಾವು ಎಲ್ಲಾದರೂ ಹೋಗ್ತೀವಿ. ಅವ್ರು ಇಲ್ಲಿ ಬೆಂಗಳೂರಲ್ಲಿ ಬಿಟ್ಟು ಎಲ್ಲಾದರೂ ರಿಲೀಸ್ ಮಾಡಲಿ, ಬಟ್ ಪ್ರಮೋಷನ್ ಮಾಡಬೇಕಿತ್ತು. ಅದು ಒಂದೇ ಬೇಜಾರಾಗಿದೆ, ಪ್ರಮೋಷನ್ ಮಾಡಿಲ್ಲ, ಅದೊಂದು ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಬಟ್ ಆ ಯಪ್ಪನ ಯಾವತ್ತೂ ಬೀಳ್ಸೋಕ್ಕಾಗಲ್ಲ, ಯಾಕಂದರೆ ಅಭಿಮಾನಿಗಳು ನಾವು ಇದ್ದೀವಿ ಅಷ್ಟೇ. ಜೈ ಡಿ ಬಾಸ್. ಇದಿಷ್ಟು ದರ್ಶನ್ ಅವರ ಅಭಿಮಾನಿಗಳ ಮಾತಾಗಿರ್ತಕ್ಕಂಥ. ಅಂದ್ರೆ ಬುಕ್ ಮೈ ಶೋನಲ್ಲಿ ಹೌಸ್ಫುಲ್ ತೋರಿಸುತ್ತೆ, ಬಟ್ ಆದರೆ ಥಿಯೇಟ್ರ್ನಲ್ಲಿ ಜನರಿಲ್ಲ. ಸೊ ಈ ರೀತಿ ಒಂದು ರೀತಿ ಸಮಸ್ಯೆ ಆಗಿರತಕ್ಕಂಥದ್ದು ಸಹಜವಾಗಿ ನಮಗೆ ಬೇಸರ ಉಂಟು ಮಾಡಿದೆ ಅನ್ನುವಂಥದ್ದು ದರ್ಶನ್ ಅವರ ಅಭಿಮಾನಿಗಳ ಮಾತಾಗಿರ್ತಕ್ಕಂಥ. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.